ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಎಸ್ ಸಿ ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಬ್ಲಾಗ್ ಸರ್ಚ್ ರಿಸಲ್ಟ್ಸ್ ಅಲ್ಲಿ ಬರ್ಬೇಕಂತಂದ್ರೆ ಎಸ್ ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ ಸಿ ಅಂದ್ರೆ ಏನು, ಅದೇ ರೀತಿ ಎಸ್ ಸಿ ನ ಯಾವ ತರ ಮಾಡಬಹುದು, ಎಸ್ ಸಿ ಅಂದ್ರೆ ಏನೇನೆಲ್ಲ ಸ್ಟೆಪ್ಸ್ ಬರುತ್ತೆ, ಯಾವ್ಯಾವ ಟೈಪ್ಸ್ ಅಲ್ಲಿ ಎಸ್ ಸಿ ಬರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಸ್ ಸಿ ಮಾಡಲಿಲ್ಲ ಅಂತಂದ್ರೆ ಏನು, ನಮಗೆ ಟ್ರಾಫಿಕ್ ಬರಲ್ವಾ? ಸೊ ಅಂತಂದ್ರೆ ನಾವು ಸೋಷಿಯಲ್ ಇಂದ ಟ್ರಾಫಿಕ್ ತಗೊಳ್ತೀವಿ, ಅದು ಟ್ರಾಫಿಕ್ ಸಾಕಾಗಲ್ವಾ? ಬಟ್ ಏನಂತಂದ್ರೆ ನಿಮ್ಗೆ ಎಸ್ ಸಿ ಏನಕ್ಕೆ ಮಾಡಬೇಕು, ಅದೇ ರೀತಿ ಆ, ಎಷ್ಟು ಸ್ಟೆಪ್ಸ್ ಇದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಸೋಷಿಯಲ್ ಇಂದ ಬಂದ್ರೂ ಪ್ರಾಬ್ಲಮ್ ಇಲ್ಲ ಟ್ರಾಫಿಕ್, ಬಟ್ ಸರ್ಚ್ ಇಂದ ಬರೋದು ಇದೆಯಲ್ಲ, ಅದು ಒಂದು ಆರ್ಗ್ಯಾನಿಕ್ ಟ್ರಾಫಿಕ್ ಅಂತ ನಾವು ಕರಿತೀವಿ. ಸೊ ಆ ಆರ್ಗ್ಯಾನಿಕ್ ಟ್ರಾಫಿಕ್ ಬರ್ಬೇಕಂತಂದ್ರೆ ಎಸ್ ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ ಸಿ ಅಂದ್ರೆ ಏನಂತಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಸೊ ಇದು ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಆ ಕೀವರ್ಡ್ಸ್ ಗಳನ್ನ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಆ ಕೀವರ್ಡ್ಸ್ ಅಲ್ಲಿ ಇರುವಂತ ಬ್ಲಾಗ್ ಅಥವಾ ಆರ್ಟಿಕಲ್ ಗಳನ್ನ ಏನಿರುತ್ತಲ್ಲ, ಸೊ ಅಲ್ಲಿ ತೋರಿಸುತ್ತೆ. ಸೊ ಪರ್ಫೆಕ್ಟ್ ಆಗಿರುವಂತ ಒಂದು ಎಸ್ ಸಿ ಇತ್ತಂತಂದ್ರೆ, ಸೊ ಆ ಎಸ್ ಸಿ ಆಗಿರುವಂತ ಬ್ಲಾಗ್ ಪೋಸ್ಟ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಅಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಪೇಜ್ ಅಲ್ಲಿ ತೋರಿಸುತ್ತೆ. ಸೊ ಆ ರೇಂಜ್ಗೆ ಎಸ್ ಸಿ ನಾವು ಮಾಡಿದ್ವಿ ಅಂತಂದ್ರೆ, ಹಾಗಂತಂದ್ರೆ ಎಸ್ ಸಿ ಅಂದ್ರೆ ಏನಂತ ಹೇಳಿದೆ. ಸೊ ಆ ಎಸ್ ಸಿ ಯಾವ್ಯಾವ ಟೈಪ್ಸ್ ಅಲ್ಲಿ ನಾವು ಮಾಡಬೇಕಾಗತ್ತೆ, ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ನೀವು ವರ್ಡ್ ಪ್ರೆಸ್ ಅಲ್ಲಿ ಬ್ಲಾಗಿಂಗ್ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಮೂರು ಸ್ಟೆಪ್ಸ್ ಏನಿದೆ ಅಂದ್ರೆ ಈ ಮೂರು ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಆನ್ ಪೇಜ್ ಎಸ್ ಇಒ, ಆಫ್ ಪೇಜ್ ಎಸ್ ಇಒ, ಅದೇ ರೀತಿ ಟೆಕ್ನಿಕಲ್ ಎಸ್ ಇಒ. ಸೊ ಈ ಮೂರು ಟೈಪ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಸ್ ಇಒ ಅನ್ನೋದು ನಮ್ ವರ್ಕ್ ಮಾಡುತ್ತೆ. ಸೊ ಹಾಗಂತಂದ್ರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಆನ್ ಪೇಜ್ ಎಸ್ ಇಒ ಅಂದ್ರೆ ಏನು, ಯಾವ ತರ ನಾವು ಆನ್ ಪೇಜ್ ಎಸ್ ಇಒ ನ ಮಾಡ್ಬೋದು, ಅದೇ ರೀತಿ ಆಫ್ ಪೇಜ್ ಎಸ್ ಇಒ ಅಂದ್ರೆ ಏನು, ಯಾವ್ಯಾವ ತರ ಆಫ್ ಪೇಜ್ ಎಸ್ ಇಒ ನ ಮಾಡ್ಬೋದು, ನೆಕ್ಸ್ಟ್ ಟೆಕ್ನಿಕಲ್ ಎಸ್ ಇಒ ಅಂದ್ರೆ ಏನು. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಆನ್ ಪೇಜ್ ಎಸ್ ಸಿ ನ ನೋಡೋಣ. ಸೊ ಆನ್ ಪೇಜ್ ಎಸ್ ಸಿ ದಲ್ಲಿ ತುಂಬಾ ಒಂದು ಸ್ಟೆಪ್ಸ್ ಬರುತ್ತೆ. ಸೊ ಮೊದಲಿಗೆ ಬರೋದೇನಪ್ಪಾ ಅಂತಂದ್ರೆ ಕೀವರ್ಡ್ ರಿಸರ್ಚ್. ಸೊ ತುಂಬಾ ವಿಡಿಯೋಸ್ಗಳಲ್ಲಿ, ನಾನು ಎಲ್ಲಾ ವಿಡಿಯೋಸ್ಗಳಲ್ಲೂ ಹೇಳ್ತಾ ಬಂದಿದ್ದೀನಿ, ಕೀವರ್ಡ್ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ ರಿಸರ್ಚ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ಲಾಗ್ ಯಾರಾದ್ರೂ ಆ ಕೀವರ್ಡ್ ಅಲ್ಲಿ ಸರ್ಚ್ ಮಾಡಿದಾಗ ಸರ್ಚ್ ರಿಸಲ್ಟ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಆನ್ ಪೇಜ್ ಎಸ್ ಸಿ ದಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕೀವರ್ಡ್ ರಿಸರ್ಚ್. ಸೊ ಕೀವರ್ಡ್ ರಿಸರ್ಚ್ ಅಲ್ಲಿ ಐಡೆಂಟಿಫೈ ದ ಸರ್ಚ್ ಟರ್ಮ್ಸ್ ಯುವರ್ ಆಡಿಯನ್ಸ್ ಈಸ್ ಯೂಸಿಂಗ್. ಯೂಸ್ ಟೂಲ್ಸ್ ಲೈಕ್ ಗೂಗಲ್ ಕೀವರ್ಡ್ ಪ್ಲಾನರ್, Ahrefs or SEMrush to find high traffic, low competition keywords relevant to your niche. ಸೊ ನೀವು ಯಾವ ನೀಚ್ ಅಲ್ಲಿ ಕೆಲಸ ಮಾಡ್ತಿದ್ರ ಅನ್ನೋ ಪ್ರಾಬ್ಲಮ್ ಬರಲ್ಲ. ಬಟ್ ಏನಂತಂದ್ರೆ ನೀವು ಕೀವರ್ಡ್ ರಿಸರ್ಚ್ ಅನ್ನ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ ಮೈಂಡ್ ಅಲ್ಲಿ ಏನೋ ಒಂದು ಟಾಪಿಕ್ ಬಂತು ಅನ್ಕೊಳ್ಳಿ. ಸೊ ಅದರಲ್ಲಿ ಒಂದು ಕೀವರ್ಡ್ ಇರುತ್ತೆ ನಿಮಗೆ. ಸೊ ಆ ಕೀವರ್ಡ್ ರಿಲೇಟೆಡ್ ಅಲ್ಲಿ ರಿಸರ್ಚ್ ಮಾಡಿ. ಸೊ ಫ್ರೀ ಒಂದು ಕೀವರ್ಡ್ ರಿಸರ್ಚ್ ಟೂಲ್ಸ್ ಗಳು ಬರುತ್ತೆ. ಸೊ ಗೂಗಲ್ ಅವ್ರದ್ದು ಗೂಗಲ್ ಕೀವರ್ಡ್ ಪ್ಲಾನರ್ ಇದೆ. ಸೊ ಅದರಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನೀವು ಓಪನ್ ಮಾಡ್ಕೊಂಡು ನಿಮ್ಮ ಕೀವರ್ಡ್ ಅನ್ನ ಹಾಕೊಂಡು ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, ಅದೇ ರೀತಿ ರಿಲೇಟೆಡ್ ಕೀವರ್ಡ್ ಗಳನ್ನ ನೋಡಿ. ಸೊ ರಿಲೇಟೆಡ್ ಕೀವರ್ಡ್ ಗಳಲ್ಲಿ ಎಷ್ಟು ಸರ್ಚಸ್ ಇದೆ, ಎಷ್ಟು ಕೆಡಿ ಇದೆ ಅಂದ್ರೆ ಕೀವರ್ಡ್ ಡಿಫಿಕಲ್ಟಿ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು, ಸೊ ಕೀವರ್ಡ್ ಡಿಫಿಕಲ್ಟಿ ಆಲ್ಮೋಸ್ಟ್ ಕಮ್ಮಿ ಇರುವಂತ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿ. ಸೊ ಕಮ್ಮಿ ಇರುವಂತ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಆರ್ಟಿಕಲ್ಸ್ ಅಥವಾ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿ. ಅವಾಗ ಸರ್ಚ್ ಅಂದ್ರೆ ಯಾರಾದ್ರೂ ಸರ್ಚ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಒಂದು ಕೀವರ್ಡ್ ರಿಸರ್ಚ್ ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಬರೋದೇನಪ್ಪಾ ಅಂತಂದ್ರೆ ಟೈಟಲ್, ಟ್ಯಾಗ್ಸ್ ಅಂಡ್ ಮೆಟಾ ಡಿಸ್ಕ್ರಿಪ್ಷನ್ಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಟಲ್ ಅಲ್ಲಿ ಕೂಡ ಕೀವರ್ಡ್, ಸೊ ಫಸ್ಟ್ ಕೀವರ್ಡ್ ರಿಸರ್ಚ್ ನೋಡಿದ್ವಿ. ಸೊ ಆ ಕೀವರ್ಡ್ಸ್ ಗಳನ್ನ ಟೈಟಲ್ ಅಲ್ಲಿ ಅದೇ ರೀತಿ ಮೆಟಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಎನ್ಶೂರ್ ದಟ್ ಎವ್ರಿ ಪೋಸ್ಟ್ ಅಂಡ್ ಪೇಜ್ ಹ್ಯಾಸ್ ಎ ಯುನಿಕ್ ಅಂಡ್ ಕಂಪ್ಲೀಟ್ ಟೈಟಲ್, ಟ್ಯಾಗ್ಸ್ ಅರೌಂಡ್ 50 to 60 characters and meta description 150 to 160 characters. These tags are crucial for attracting clicks ಫ್ರಾಮ್ ಸರ್ಚ್ ಇಂಜಿನ್ ರಿಸಲ್ಟ್. ಸೊ ಇದು ಏನಂತಂದ್ರೆ ಟೈಟಲ್ ಟ್ಯಾಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೀವರ್ಡ್ ರಿಸರ್ಚ್ ಅನ್ನ ಮಾಡಿದಾಗ ನಿಮಗೆ ಕೆಲವೊಂದು ಕೀವರ್ಡ್ಸ್ ಗಳು ಸಿಗುತ್ತೆ. ಸೊ ಆ ಕೀವರ್ಡ್ಸ್ ಗಳಲ್ಲಿ ನಿಮ್ಮ ಟೈಟಲ್ ಅಲ್ಲಿ ಆ ಕೀವರ್ಡ್ಸ್ ಇರಲಿ. ಸೊ ಆ ಕೀವರ್ಡ್ ಏನಿರುತ್ತೆ ನಿಮ್ಮ ಟೈಟಲ್ ಅಲ್ಲಿ ಕೀವರ್ಡ್ ಇರಲಿ. ಅದೇ ರೀತಿ ಟೈಟಲ್ ಟ್ಯಾಗ್ಸ್ ಏನಂತ ಇರುತ್ತಲ್ಲ, ಅದು ಒಂದು 55 to 60 ಕ್ಯಾರೆಕ್ಟರ್ಸ್ ಇರಬೇಕು. ನೆಕ್ಸ್ಟ್ ಮೆಟಾ ಡಿಸ್ಕ್ರಿಪ್ಷನ್ ಅಲ್ಲಿ 150 ಇಂದ 160 ಕ್ಯಾರೆಕ್ಟರ್ಸ್ ಮೆಟಾ ಡಿಸ್ಕ್ರಿಪ್ಷನ್ ಇರಬೇಕು. ಸೊ ಮೆಟಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಿಮ್ಮ ಕೀವರ್ಡ್ಸ್ ಇನ್ಕ್ಲೂಡ್ ಆಗಿರಬೇಕು. ಸೊ ನೆಕ್ಸ್ಟ್ ಹೆಡ್ಡಿಂಗ್ಸ್. ಸೊ ಆನ್ ಪೇಜ್ ಎಸ್ ದಲ್ಲಿ
ಥರ್ಡ್ ಆಪ್ಷನ್ಸ್ ಬರೋದು ಹೆಡ್ಡಿಂಗ್ಸ್. ಸೊ H1, H2, H3 ಅಂತ ಕರಿತೀವಿ. ಸೊ ನೀವು ಬ್ಲಾಗ್ ಪೋಸ್ಟ್ ಅನ್ನ ಬರಿಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಆನ್ ಪೇಜ್ SEOದಲ್ಲಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Use heading tags to structure content. The H1 tag should typically be used for the title of the page, and H2 or HT should be used for subtitles. This structure not only makes content easier to read, but also signals the contents ಟು ಸರ್ಚ್ ಇಂಜಿನ್ಸ್. ಸೊ ನೀವು ಏನಪ್ಪಾ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ಮಾಡ್ತಿದ್ರಪ್ಪ ಅಂತಂದ್ರೆ ಸೊ ಅದು ಆಟೋಮೆಟಿಕಲಿ ಬರುತ್ತೆ. ಸೊ ನಿಮ್ಮ ಟೈಟಲ್ ಏನಿರುತ್ತೆ ಅದು H1 ಅಲ್ಲೇ ಬರುತ್ತೆ. ಅಂದ್ರೆ ಸಬ್ ಹೆಡ್ಡಿಂಗ್ಸ್ ಏನ್ ಬರುತ್ತೆ ಅದು H2, H3 ಅಲ್ಲೇ ಬರುತ್ತೆ. ಇನ್ ಕೇಸ್ ನೀವು ಬ್ಲಾಗರ್ ಅಲ್ಲಿ ಮಾಡ್ತಿದ್ರಪ್ಪ ಅಂತಂದ್ರೆ ನೀವು ಅದನ್ನ ಕಸ್ಟಮೈಸ್ ಮಾಡ್ಬೇಕಾಗತ್ತೆ. ಬಟ್ ವರ್ಡ್ ಪ್ರೆಸ್ ಅಲ್ಲಿ ಮಾಡೋರು ಕೂಡ ಒಂದ್ಸಾರಿ ಮೇಕ್ ಶೋರ್ ಮಾಡ್ಕೊಳ್ಳಿ ಅದರಲ್ಲಿ ಕರೆಕ್ಟ್ ಆಗಿ H1, H2, H3 ಈ ತರ ಸ್ಟ್ರಕ್ಚರ್ಡ್ ಆಗಿ ಕಂಟೆಂಟ್ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಒಂದ್ಸಾರಿ ಮೇಕ್ ಶ್ಯೂರ್ ಮಾಡ್ಕೊಂಡು ಆಮೇಲೆ ಟೈಟಲ್ ಬರೆಯೋದನ್ನ ಸ್ಟಾರ್ಟ್ ಮಾಡಿ. ಸೊ ಇದು ಹೆಡ್ಡಿಂಗ್ಸ್ ಆಯ್ತು. ನೆಕ್ಸ್ಟ್ ಇಂಟರ್ನಲ್ ಲಿಂಕ್ಸ್ ಅಂತ ಬರುತ್ತೆ. ಸೊ ಇಂಟರ್ನಲ್ ಲಿಂಕ್ಸ್, ಸೊ ನನ್ನ ಫಾಲೋ ಮಾಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇಂಟರ್ನಲ್ ಲಿಂಕ್ಸ್ ಅಂದ್ರೆ ಏನು, ಎಕ್ಸ್ಟರ್ನಲ್ ಲಿಂಕ್ಸ್ ಅಂದ್ರೆ ಏನು. ಸೊ ಅದು ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತುಂಬಾ ಒಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಆನ್ ಪೇಜ್ SEOದಲ್ಲಿ ಇಂಟರ್ನಲ್ ಲಿಂಕ್ಸ್ ಅಂತ ಬರುತ್ತೆ. ಸೊ ಲಿಂಕಿಂಗ್ ಬಿಟ್ವೀನ್ ಯುವರ್ ಓನ್ ಪೇಜಸ್ ಬೂಸ್ಟ್ಸ್ SEO ಬೈ ಹೆಲ್ಪಿಂಗ್ ಸರ್ಚ್ ಇಂಜಿನ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಯುವರ್ ಸೈಟ್ ಅಂಡ್ ಕೀಪಿಂಗ್ ಯೂಸರ್ಸ್ ಎಂಗೇಜ್ಡ್ ಲಾಂಗರ್. ಫಾರ್ ಇನ್ಸ್ಟಂಟ್ link related blog post or consistent content. ಸೊ ಇಂಟರ್ನಲ್ ಲಿಂಕಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಸೊ ಇವಾಗ ಒಂದು ಬ್ಲಾಗ್ ಬರಿತಾ ಇದ್ದೀರಾ ಅನ್ಕೊಳ್ಳಿ ಪೋಸ್ಟ್. ಸೊ ಆ ಪೋಸ್ಟ್ ಅಲ್ಲಿ ನೀವೇನ್ ಮಾಡಿ ರೀಡ್ ಆಲ್ಸೋ ಅಂತ ಹಾಕ್ಬಿಟ್ಟು ನಿಮ್ಮ ಇನ್ನೊಂದು ಪೋಸ್ಟ್ ಅಂದ್ರೆ ಆ ಪೋಸ್ಟ್ ರಿಲೇಟೆಡ್ ಇರುವಂತ ಇನ್ನೊಂದು ಪೋಸ್ಟ್ ಲಿಂಕ್ ಅನ್ನ ನೀವು ಹಾಕೋದು. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಆ ಪೋಸ್ಟ್ ಅಲ್ಲಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ ಆ ಪೋಸ್ಟ್ ಅಲ್ಲಿ ಇರುವಂತ ಆಡಿಯನ್ಸ್ ಏನಿರ್ತಾರೆ ಈ ಪೋಸ್ಟ್ಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಈ ಪೋಸ್ಟ್ ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನ್ ಮಾಡಿ ಇಂಟರ್ನಲ್ ಲಿಂಕ್ ಹಾಕೋದನ್ನ ಮರಿಬೇಡಿ. ಸೊ ಇದು ಕೂಡ ಆನ್ ಪೇಜ್ SEOದಲ್ಲಿ ಬರುತ್ತೆ. ನೆಕ್ಸ್ಟ್ ಇಮೇಜ್ ಆಪ್ಟಿಮೈಸೇಷನ್. ಸೊ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಕಂಟೆಂಟ್ ಎಷ್ಟು ಮುಖ್ಯನೋ ಟೆಕ್ಸ್ಟ್ ಕಂಟೆಂಟ್ ಅಷ್ಟೇ ಮುಖ್ಯ ಆಗುತ್ತೆ ಇಮೇಜ್ ಕೂಡ. ಸೊ ಇಮೇಜ್ ನಾವು ಹಾಕೋದ್ರಿಂದ ನಮ್ಮ ಕಂಟೆಂಟ್ಗೆ ನಾವು ಟೆಕ್ಸ್ಟ್ಗೆ SEO ಮಾಡ್ತೀವಿ, ಬಟ್ ಇಮೇಜ್ಗೂ ಕೂಡ SEOನ ನಾವು ಮಾಡಬೇಕಾಗುತ್ತೆ. ಸೊ ಯಾವ ತರ ಮಾಡೋದು ಏನು ಇದರಲ್ಲಿ ಹೇಳ್ತೀನಿ ನೋಡಿ. compress image to reduce load time using tools like Smush or Short Pixel, and using descriptive frameless and alt text for all image to improve search ranking and accessibility. ಸೊ ನೀವು ಇಮೇಜಸ್ ಅನ್ನ ಯೂಸ್ ಮಾಡ್ತೀರಾ, ಸೊ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಬಟ್ ನಿಮ್ಮ ವೆಬ್ಸೈಟ್ ತುಂಬಾ ಇಮೇಜಸ್ ಗಳು ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಆಗಿರ್ಬೋದು ನಿಮ್ಮ ಬ್ಲಾಗ್ ಆಗಿರ್ಬೋದು ಏನಪ್ಪಾ ಅಂತಂದ್ರೆ ಲೋಡ್ ಟೈಮ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಮೇಜ್ ಸೈಜ್ ಜಾಸ್ತಿ ಆದಷ್ಟು ಲೋಡ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ನೀವು ಆವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಇಮೇಜಸ್ ಗಳನ್ನ ಕಂಪ್ರೆಸ್ ಮಾಡಿ ಸ್ಮಾಲ್ ಸೈಜ್ಗೆ ಮಾಡೋದಕ್ಕೆ ಕೆಲವೊಂದು ಪ್ಲಗಿನ್ಸ್ ಗಳು ಬರುತ್ತೆ. ಸ್ಮಶ್ ಅಂತ ಪ್ಲಗಿನ್ಸ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಇಮೇಜಸ್ ಏನಿರುತ್ತೆ ಅದು ಕಂಪ್ರೆಸ್ ಮಾಡ್ಬಿಟ್ಟು ಏನಾಗುತ್ತೆ ಕಮ್ಮಿ ಸೈಜ್ಗೆ ಮಾಡುತ್ತೆ. ಅದೇ ರೀತಿ ಆಲ್ಟ್ ಟೆಕ್ಸ್ಟ್. ಸೊ ನೀವು ಮೀಡಿಯಾದಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲೊಂದು ಆಲ್ಟ್ ಟೆಕ್ಸ್ಟ್ ಅಂತ ಕೇಳುತ್ತೆ. ಸೊ ಆ ಒಂದು ಆಲ್ಟ್ ಟೆಕ್ಸ್ಟ್ ಅನ್ನ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನೀವು ಕೀವರ್ಡ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಸೊ ಆಲ್ಟ್ ಟೆಕ್ಸ್ಟ್ ಅಲ್ಲಿ ನೀವು ಕೀವರ್ಡ್ ಹಾಕಿದ್ರಪ್ಪ ಅಂತಂದ್ರೆ ಯಾರು ಸರ್ಚ್ ಮಾಡಿದಾಗ ಇಮೇಜಸ್ ಅನ್ನ ಸರ್ಚ್ ಮಾಡಿದಾಗ ಆ ಇಮೇಜಸ್ ಅಲ್ಲಿ ನಿಮ್ಮ ಇಮೇಜ್ ಅಲ್ಲಿ ಬಂತಪ್ಪ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಆ ಬ್ಲಾಗ್ಗೆ ನಿಮ್ಗೆ ಅಂತಂದ್ರೆ ಟ್ರಾಫಿಕ್ ಬರುತ್ತೆ, ಇಮೇಜಸ್ ಇಂದ ಟ್ರಾಫಿಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಆಲ್ಟ್ ಟೆಕ್ಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಕಂಟೆಂಟ್ ಕ್ವಾಲಿಟಿ. ಸೊ ಇದನ್ನ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ದ ಕಂಟೆಂಟ್ ಯು ಪಬ್ಲಿಷ್ ಶುಡ್ ಬಿ ವ್ಯಾಲ್ಯೂಯಬಲ್, ಎಂಗೇಜಿಂಗ್ ಅಂಡ್ ಇನ್ಫಾರ್ಮೇಟಿವ್. ಸೊ ಲಾಂಗರ್ ಕಂಪ್ರೆಸಿವ್ ಪೋಸ್ಟ್ typically over 1000 words tend to perform better in search ranking because they often provide more in-depth answers to user queries. ಸೊ ನೀವು ಕಂಟೆಂಟ್ ಅನ್ನ ಹಾಕ್ತಿರ್ತೀರ ಅನ್ಕೊಳ್ಳಿ. ಸೊ ಮಿನಿಮಮ್ ಆಗಿ 1000 ವರ್ಡ್ಸ್ ಅನ್ನ ಹಾಕಿ. ಸೊ 600 ಇಂದ 1000 ವರ್ಡ್ಸ್ ಇರಲೇಬೇಕು ನಿಮ್ಮ ಕಂಟೆಂಟ್ ಅಲ್ಲಿ. ಸೊ ನೀವು ಹಾಕಿದ್ರಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ಮ ಒಂದು ಪೋಸ್ಟ್ ಏನಾಗುತ್ತೆ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಏನ್ ಬೇಕಾದ್ರೂ ಹಾಕೋದಲ್ಲ, ಕಂಟೆಂಟ್ ಏನಿರ್ಬೇಕಂತಂದ್ರೆ ವ್ಯಾಲ್ಯೂಯಬಲ್ ಇರಬೇಕು, ಎಂಗೇಜಿಂಗ್ ಇರಬೇಕು, ಅದೇ ರೀತಿ ಇನ್ಫಾರ್ಮೇಟಿವ್ ಇರಬೇಕು. ಸೊ ಆ ರೀತಿ ಇತ್ತಪ್ಪ ಅಂತಂದ್ರೆ ಗೂಗಲ್ಗೆ ಗೊತ್ತಾಗುತ್ತೆ. ಸೊ ಇನ್ ಡೆಪ್ತ್ ಆಗಿ ಇಲ್ಲಿ ಕಂಟೆಂಟ್ ಇರುತ್ತೆ. ಸೊ ಈ ಕಂಟೆಂಟ್ ಅನ್ನ ನಾವು ರ್ಯಾಂಕ್ ಮಾಡಬಹುದು ಅನ್ನೋದು ಗೂಗಲ್ ಬಾಟ್ಸ್ ಗಳಿಗೆ ಗೊತ್ತಾಗುತ್ತೆ. ಆವಾಗ ನಿಮ್ಮ ಒಂದು
ಏನು ಕಂಟೆಂಟ್ ಇರುತ್ತೆ ಸೊ ಅದು ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದಷ್ಟು ಏನಪ್ಪಾ ಅಂತಂದ್ರೆ ಆನ್ ಪೇಜ್ ಎಸ್ ಸಿ ಓದಲ್ಲಿ ಬರುತ್ತೆ. ಸೊ ನೀವು ಬ್ಲಾಗ್ ಪೋಸ್ಟ್ ಅನ್ನ ಬರೀತಿರ್ತೀರಲ್ಲ ಅವಾಗೆಲ್ಲ ಇದು ಮಾಡುವಂತ ಎಸ್ ಸಿ ಓ. ಸೊ ಇದು ನಾವು ಆನ್ ಪೇಜ್ ಎಸ್ ಸಿ ಓ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಆಫ್ ಪೇಜ್ ಎಸ್ ಸಿ ಓ. ಸೊ ಆಫ್ ಪೇಜ್ ಎಸ್ ಸಿ ಓದಲ್ಲಿ ಏನೇನು ಬರುತ್ತೆ? ಸೊ ಆಫ್ ಪೇಜ್ ಎಸ್ ಸಿ ಓದಲ್ಲಿ ನಾವು ನೋಡೋದಕ್ಕೆ ಬ್ಯಾಕ್ ಲಿಂಕ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಮೊದಲಿಗೆ ಬ್ಯಾಕ್ ಲಿಂಕ್ಸ್ ಬರುತ್ತೆ, ಅದೇ ರೀತಿ ಗೆಸ್ಟ್ ಪೋಸ್ಟಿಂಗ್ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಬ್ರೋಕನ್ ಲಿಂಕ್ಸ್ ಬಿಲ್ಡಿಂಗ್ ಅಂತ ಬರುತ್ತೆ. ಸೊ ಇಷ್ಟು ಇಲ್ಲಿ 3 ತರ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಸೋಷಿಯಲ್ ಸಿಗ್ನಲ್ಸ್ ಅಂತ ಬರುತ್ತೆ. ಸೊ ಒಂದೊಂದಾಗಿ ನೋಡ್ಕೊಂತ ಬರೋಣ. ಸೊ ಬ್ಯಾಕ್ ಲಿಂಕ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೊಂತೀನಿ. ಬ್ಯಾಕ್ ಲಿಂಕ್ಸ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಸೊ ದೀಸ್ ಆರ್ ಲಿಂಕ್ಸ್ ಫ್ರಮ್ ಅದರ್ ವೆಬ್ಸೈಟ್ಸ್ ಟು ಯುವರ್ ಕಂಟೆಂಟ್ and they are one of the top ranking factors in SEO to build quality backlinks. ಸೊ ಬ್ಯಾಕ್ ಲಿಂಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ಒಂದು ಬೇರೆ 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 ವೆಬ್ಸೈಟ್ಸ್ ಇರುತ್ತೆ. ಸೊ ವೆಬ್ಸೈಟ್ಸ್ ಅಲ್ಲಿ ನಮ್ಮ ಲಿಂಕ್ ಗಳನ್ನ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಕ್ ಲಿಂಕ್ ಜನರೇಟ್ ಆಗುತ್ತೆ. ಸೊ ಅದಕ್ಕಿರುವಂತ ಟ್ರಾಫಿಕ್ ಏನಿರುತ್ತೆ ಆ ಟ್ರಾಫಿಕ್ ಏನಾಗುತ್ತೆ ನಮ್ಮ ಒಂದು ಬ್ಲಾಗ್ಗೆ ಅಂದ್ರೆ ರೀಡೈರೆಕ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಕ್ ಲಿಂಕ್ ನ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಗೆಸ್ಟ್ ಪೋಸ್ಟಿಂಗ್. ರೈಟ್ ಅ ಗೆಸ್ಟ್ ಆರ್ಟಿಕಲ್ಸ್ ಆನ್ ರೆಪ್ಯೂಟೇಬಲ್ ವೆಬ್ಸೈಟ್ಸ್ ಇನ್ ಯುವರ್ ನಿಚ್ ಅಂಡ್ ಇನ್ಕ್ಲೂಡ್ ಲಿಂಕ್ ಬ್ಯಾಕ್ ಟು ಯುವರ್ ಸೈಟ್. ಸೊ ಗೆಸ್ಟ್ ಪೋಸ್ಟಿಂಗ್. ಸೊ ದೊಡ್ಡ ದೊಡ್ಡ ಬ್ಲಾಗ್ಗಳಿರುತ್ತೆ. ಸೊ ಆ ಬ್ಲಾಗ್ಗಳಿಗೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಗೆಸ್ಟ್ ಪೋಸ್ಟಿಂಗ್ ಮಾಡ್ಬೋದು. ಸೊ ಅಂತಂದ್ರೆ ಇವಾಗ ಒಂದು ದೊಡ್ಡ ಬ್ಲಾಗ್ ಇದೆ ಅನ್ಕೊಳ್ಳಿ. ಸೊ ಆ ಬ್ಲಾಗ್ಗೆ ರೀಚ್ ಆಗಿ ಅಂತಂದ್ರೆ ಮೇಲ್ ಮಾಡ್ಬೋದು. ಸೊ ಆ ಬ್ಲಾಗ್ಗೆ ಮೇಲ್ ಮಾಡಿ, ಸೊ ಅಥವಾ ಕಮೆಂಟ್ ಹಾಕಿ, ಸೊ ನಾನು ಒಂದು ಪೋಸ್ಟ್ ಅನ್ನ ಬರೆಯೋದಕ್ಕೆ ನನಗೆ ಪರ್ಮಿಷನ್ ಕೊಡಿ, ಸೊ ನಾನೊಂದು ಪೋಸ್ಟ್ ಹಾಕ್ತೀನಿ ಅಂತ ಪರ್ಮಿಷನ್ ಕೇಳಿ ಗೆಸ್ಟ್ ಪೋಸ್ಟಿಂಗ್ ಮುಖಾಂತರ ನೀವೇನ್ ಮಾಡಿ ಒಂದು ಪೋಸ್ಟ್ ಅನ್ನ ಹಾಕಿ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಬ್ಲಾಗ್ದು ಲಿಂಕ್ ಬ್ಯಾಕ್ ಕೊಟ್ಬಿಡಿ. ಸೊ ಆಲ್ರೆಡಿ ಅದಕ್ಕೆ ಟ್ರಾಫಿಕ್ ಇರುತ್ತೆ, ಅದರಿಂದ ನಿಮ್ಮ ಒಂದು ಬ್ಲಾಗ್ಗೆ ಏನಾಗುತ್ತೆ, ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ಫ್ಲೂಯೆನ್ಸರ್ ಅಂತ ಬರುತ್ತೆ. ಸೊ ಇನ್ಫ್ಲೂಯೆನ್ಸರ್ ಔಟ್ ರೀಚ್ ಔಟ್ ಟು ಇನ್ಫ್ಲೂಯೆನ್ಸರ್ ಇನ್ ಯುವರ್ ಇಂಡಸ್ಟ್ರಿ ಫಾರ್ ಕೊಲಾಬ್ರೇಷನ್, ಇಂಟರ್ವ್ಯೂಸ್ ಆರ್ ಲಿಂಕ್ ಬಿಲ್ಡಿಂಗ್ ಆಪರ್ಚುನಿಟೀಸ್. ಇನ್ಫ್ಲೂಯೆನ್ಸರ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನಂತಂದ್ರೆ ನೀವು ಗೆಸ್ಟ್ ಪೋಸ್ಟಿಂಗ್ ಮಾಡಿದ್ರೆ ಸಾಕು ಅನ್ಕೋತೀನಿ ನಾನು. ಬಟ್ ಇದು ಕೂಡ ಒಂದು ಇನ್ಫ್ಲೂಯೆನ್ಸರ್ ಬರುತ್ತೆ. ಸೊ ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ಕೊಲಾಬ್ರೇಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಪೋಸ್ಟ್ಗಳಲ್ಲಿ ಅವ್ರು ರೈಟ್ ಮಾಡೋದು, ಅವರ ಬ್ಲಾಗ್ಗಳಲ್ಲಿ ನೀವು ರೈಟ್ ಮಾಡೋದು, ಇದರಿಂದ ಏನಾಗುತ್ತೆ ಇಬ್ರಿಗೂ ಕೂಡ ಅಂದ್ರೆ ನಿಮ್ಮ ಒಂದು ಏನಿರುತ್ತಲ್ಲ, ನಿಮ್ಮ ಒಂದು ಟ್ರಾಫಿಕ್ ಏನಿರುತ್ತೆ ಅವ್ರಿಗೆ ಹೋಗುತ್ತೆ, ಅವರ ಟ್ರಾಫಿಕ್ ಏನಿರುತ್ತೆ ನಿಮಗೆ ಬರುತ್ತೆ. ಇದರಿಂದ ಇಬ್ಬರ ಟ್ರಾಫಿಕ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. Next to broken link building. Find broken links on other websites in your niche and suggest replacing them with your relevant content. ಸೊ ಬ್ರೋಕನ್ ಲಿಂಕ್ ಬಿಲ್ಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಲಿಂಕ್ ಎಲ್ಲಿ ಬ್ರೋಕ್ ಆಗಿದೆ ಅನ್ನೋ ವೆಬ್ಸೈಟ್, ನಿಮ್ಮ ಅಂದ್ರೆ ಅದರ್ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಎಲ್ಲಿ ಲಿಂಕ್ ಬ್ರೋಕನ್ ಆಗಿದೆ ಅನ್ನೋದನ್ನ ಸರ್ಚ್ ಮಾಡ್ಕೊಳ್ಳಿ ನಿಮ್ಮ ರೀಚಸ್ ಅಂದ್ರೆ ನಿಮ್ಮ ನೀಚ್ ಅಲ್ಲಿ. ಸೊ ಅವ್ರಿಗೆ ಸಜೆಸ್ಟ್ ಮಾಡಿ ರಿಪ್ಲೇಸ್ ಮಾಡೋದಿಕ್ಕೆ ಅಂತ ರಿಲೆವೆಂಟ್ ಕಂಟೆಂಟ್ ಅಲ್ಲಿ ನೀವು ಹೇಳ್ಬೋದು ಅವರಿಗೆ. ಸೊ ಅದರಿಂದ ಹೇಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವರು ನೀವೇ ರಿಪ್ಲೇಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅದರಿಂದ ಬೈಬ್ಯಾಕ್ ಆಗಿ ನಿಮ್ಗೆ ಏನಾಗುತ್ತೆ, ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸೋಷಿಯಲ್ ಸಿಗ್ನಲ್ಸ್. ಸೊ although direct social media engagement does not influence ranking as much as backlinks, social shares can help drive traffic and indirectly impact your SEO. More traffic and engagement can lead to natural backlinks and more visibility. ಸೊ ಸೋಷಿಯಲ್ ಇಂದ ಕೂಡ ನೀವು ಏನ್ ಮಾಡ್ಬೋದು, ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಅನ್ನ ತರಿಸ್ಬೋದು ಅಥವಾ ನಿಮ್ಮ ವೆಬ್ಸೈಟ್ಗೆ ಟ್ರಾಫಿಕ್ ಅನ್ನ ತರಿಸ್ಬೋದು. ಸೊ ಸೋಷಿಯಲ್ಸ್ ಅಲ್ಲಿ ಶೇರ್ ಮಾಡೋದ್ರಿಂದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಕೋರಾ ಇದೆ, ಅದೇ ರೀತಿ ಟ್ವಿಟರ್ ಇದೆ. ಸೊ ಅದರೆಲ್ಲ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೇನಪ್ಪ ಅಂತಂದ್ರೆ ಆಫ್ ಪೇಜ್ SEO. ಸೊ ಆನ್ ಪೇಜ್ SEO ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಪೋಸ್ಟ್ ಅನ್ನ ಬರಿತಾ ಇರ್ತೀವಲ್ಲ ಅವಾಗಲೇ ಮಾಡುವಂತ SEO. ಆಫ್ ಪೇಜ್ SEO ಅಂತಂದ್ರೆ ಏನಂತಂದ್ರೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಸಬ್ಮಿಟ್ ಆದಮೇಲೆ ಹೊರಗಡೆ ಏನ್ ಮಾಡ್ತೀವಲ್ಲ ಅದನ್ನ ಆಫ್ ಪೇಜ್ SEO ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಟೆಕ್ನಿಕಲ್ SEO. ಸೊ ಟೆಕ್ನಿಕಲ್ SEOದಲ್ಲಿ ಏನೇನು ಬರುತ್ತೆ? ಸೊ ಟೆಕ್ನಿಕಲ್ SEOದಲ್ಲಿ ಮೊದಲೇ ಬರೋದು ಏನಪ್ಪಾ ಅಂತಂದ್ರೆ ಮೊಬೈಲ್ ರೆಸ್ಪಾನ್ಸಿವ್ನೆಸ್. ಸೊ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ಒಂದು ವೆಬ್ಸೈಟ್ ಮೊಬೈಲ್ ಅಲ್ಲಿ ಕರೆಕ್ಟ್ ಆಗಿ ಓಪನ್ ಆಗ್ತಿದ್ಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೂಗಲ್ ಯೂಸಸ್ ಮೊಬೈಲ್ ಫಸ್ಟ್ ಇಂಡೆಕ್ಸ್
ಸೊ ಹ್ಯಾವಿಂಗ್ ಎ ಮೊಬೈಲ್ ಫ್ರೆಂಡ್ಲಿ ಸೈಟ್ ಈಸ್ ಕ್ರೂಸಿಯಲ್. ಸೊ ಎಲ್ಲ ಒಂದು ಸರ್ಚ್ ರಿಸಲ್ಟ್ಸ್ಗಳು ಅಂದರೆ ಸರ್ಚ್ ಮಾಡೋವಂಥವ್ರು ಎಲ್ಲರೂ ಲ್ಯಾಪ್ಟಾಪ್ ಕಂಪ್ಯೂಟರಲ್ಲೇ ಮಾಡಲ್ಲ, ಮೊಬೈಲಲ್ಲಿ ಮಾಡೇ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 70 to 80% ಜನ ಮೊಬೈಲಲ್ಲೇ ಸರ್ಚ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಬ್ಲಾಗ್ ಅಥವಾ ನಮ್ಮ ವೆಬ್ಸೈಟ್ ಏನಿರಬೇಕು, ಮೊಬೈಲ್ ಫ್ರೆಂಡ್ಲಿ ಆಗಿ ಇರಬೇಕು. ಆವಾಗಲೇ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ರ್ಯಾಂಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಟೆಕ್ನಿಕಲ್ SEOದಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಸೈಟ್ ಸ್ಪೀಡ್. ಸೊ ಸೈಟ್ ಸ್ಪೀಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಸ್ಪೀಡಾಗಿ ನಿಮ್ಮ ಒಂದು ಸೈಟ್ ಓಪನ್ ಆಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸೈಟ್ ಎಷ್ಟು ಸ್ಪೀಡಾಗಿ ಓಪನ್ ಆಗ್ತಿದೆ ಅಂತ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ನನ್ನ ಒಂದು ಫ್ರೀ ಟೂಲ್ಸ್ ವೆಬ್ಸೈಟ್ ಇದೆ. ಸೊ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಪೇಜ್ ಸ್ಪೀಡ್ ಅಂತ ಸಿಗುತ್ತೆ. ಸೊ ನೀವು ಪೇಜ್ ಲಿಂಕನ್ನು ನೀವು ಅಲ್ಲಿ ಹಾಕೋದ್ರ ಮುಖಾಂತರ ನಿಮ್ಮ ಪೇಜ್ ಎಷ್ಟು ಸ್ಪೀಡಲ್ಲಿ ಇದೆ ಅನ್ನೋದು ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ಎ ಫಾಸ್ಟ್ ಲೋಡಿಂಗ್ ಸೈಟ್ ಇಸ್ ಅ ಸಿಗ್ನಿಫಿಕೆಂಟ್ ರ್ಯಾಂಕಿಂಗ್ ಫ್ಯಾಕ್ಟರ್. ಸೊ ಇಲ್ಲಿ ನಿಮಗೆ ನೋಡಿದ್ರೆ ಅಂದರೆ ಅವ್ನು ಕೊಟ್ಟಿರೋದೇ ಗೊತ್ತಾಗುತ್ತೆ, ಸೈಟ್ ಸ್ಪೀಡ್ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ನಿಮಗೆ ಯೂಸ್ಫುಲ್ ಆಗತ್ತೆ ಅಂತ ಅವನು ಹೇಳಿದ್ದಾನೆ. ನೆಕ್ಸ್ಟ್ XML ಸೈಟ್ ಮ್ಯಾಪ್. ಎ ಸೈಟ್ ಮ್ಯಾಪ್ ಹೆಲ್ಪ್ಸ್ ಸರ್ಚ್ ಇಂಜಿನ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಯುವರ್ ಸೈಟ್. ಮೋಸ್ಟ್ SEO plugins automatically generate XML site maps which should be submitted on to Google Search Console and Bing Webmaster Tools. ಸೊ XML ಸೈಟ್ ಮ್ಯಾಪ್ಸ್ ಅಂದರೆ ಏನು? ಸೊ ಇದೊಂದು ಏನಪ್ಪ ಅಂತಂದರೆ ಒಂದು ಸೈಟ್ ಮ್ಯಾಪ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸ್ಟ್ರಕ್ಚರ್, ನಮ್ಮ ಕಂಟೆಂಟ್ ಸ್ಟ್ರಕ್ಚರ್ ಏನಿರುತ್ತೆ ಅದಕ್ಕೆ ನಾವು ಸೈಟ್ ಮ್ಯಾಪ್ ಅಂತ ಕರಿತೀವಿ. ಅದೇನು ಮಾಡುತ್ತಪ್ಪ ಅಂತಂದರೆ ನಮ್ಮ ಒಂದು ಇವಾಗ ಅದು ಎಲ್ಲಿ ಬರುತ್ತೆ, ನಾವು ವರ್ಡ್ ಪ್ರೆಸ್ಸಲ್ಲಿ ಮಾಡ್ತಾ ಇದೀವಪ್ಪ ಅಂತಂದರೆ SEO ಟೂಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ರ್ಯಾಂಕ್ ಮ್ಯಾಥ್ ಆಗಿರ್ಬೋದು, ಯೋಸ್ಟ್ SEO ಆಗಿರ್ಬೋದು. ಸೊ ಇದೆಲ್ಲ ಕಂಪ್ಲೀಟಾಗಿ ಆಟೋಮೆಟಿಕಲಿ ಏನಪ್ಪ ಅಂತಂದ್ರೆ ನಮ್ಮ XML ಸೈಟ್ ಮ್ಯಾಪನ್ನು ಜನರೇಟ್ ಮಾಡಿಬಿಟ್ಟು ಸರ್ಚ್ ಕನ್ಸೋಲಲ್ಲಿ ಲಿಂಕ್ ಮಾಡಿರುತ್ತೆ. ಬಟ್ ನಾವು ಬ್ಲಾಗರಲ್ಲಿ ಮಾಡ್ತಿದ್ವಪ್ಪ ಅಂತಂದರೆ ನಾವೇ ಖುದ್ದಾಗಿ ಅದನ್ನ ಸೈಟ್ ಮ್ಯಾಪ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಸಬ್ಮಿಟ್ ಮಾಡೋದು ಏನು ಅನ್ನೋದು ಹಳೆಯ ಒಂದು ಫ್ರೀ ಬ್ಲಾಗಿಂಗ್ ಕೋರ್ಸಲ್ಲಿ ನಾನು ಹೇಳಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಇದು XML ಸೈಟ್ ಮ್ಯಾಪ್. ಸೊ SSL ಸರ್ಟಿಫಿಕೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಹ್ಯಾವಿಂಗ್ SSL ಸರ್ಟಿಫಿಕೇಟ್ ಈಸ್ ನಾಟ್ ಓನ್ಲಿ ಕ್ರಿಟಿಕಲ್ ಫಾರ್ ಸೆಕ್ಯೂರಿಟಿ ಬಟ್ ಆಲ್ಸೋ ಎ ರ್ಯಾಂಕಿಂಗ್ ಫ್ಯಾಕ್ಟರ್ ಇನ್ ಗೂಗಲ್. ಮೋಸ್ಟ್ ಹೋಸ್ಟಿಂಗ್ ಪ್ರೊವೈಡರ್ಸ್ ಆಫರ್ ಫ್ರೀ SSL or you can use Let's Encrypt to install one on your WordPress site. ಸೊ ಫ್ರೀ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂತಂದ್ರೆ ನೀವು ಹೋಸ್ಟಿಂಗರಲ್ಲಿ ಯೂಸ್ ಮಾಡ್ತಿದ್ರಪ್ಪ ಅಂತಂದರೆ ಫ್ರೀ SSL ಅಲ್ಲಿ ನಿಮಗೆ ಸಿಗುತ್ತೆ. ಸೊ SSL ಅನ್ನೋದು ಬರೀ ಸೆಕ್ಯೂರಿಟಿಗೋಸ್ಕರ ಅಷ್ಟೇ ಅಲ್ಲದೆ SEO ರ್ಯಾಂಕಿಂಗ್ ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಸ್ಟ್ರಕ್ಚರ್ಡ್ ಡಾಟಾ ಸ್ಕೇಮಾ ಮ್ಯಾಕಪ್. ಯೂಸ್ ಸ್ಕೇಮಾ ಮಾರ್ಕಪ್ ಸ್ಟ್ರಕ್ಚರ್ಡ್ ಡಾಟಾ to help search engines understand the content better. For example, you can add schema for product review articles or event to potentially earn rich snippets in search results. Plugins like Schema Pro or Yoast SEO can help implement these easily. ಸೊ ನೀವು ಯೋಸ್ಟ್ SEO ಯೂಸ್ ಮಾಡ್ತಿದ್ರಪ್ಪ ಅಂತಂದರೆ ಈ ಒಂದು ಸ್ಟ್ರಕ್ಚರ್ಡ್ ಡೇಟಾ ಯೂಸ್ಫುಲ್ ಆಗುತ್ತೆ. ಸೊ ನಮ್ಮ ಒಂದು ಕಂಟೆಂಟ್ ಎಷ್ಟು ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನು ಈ ಒಂದು ಯೋಸ್ಟ್ SEO ಪ್ಲಗಿನ್ ಏನಿದೆ ಅದು ಹೆಲ್ಪ್ ನಮಗೆ ಮಾಡುತ್ತೆ. ಸೊ ಬಟ್ ನಾವು ಅದನ್ನು ಯೋಸ್ಟ್ SEO ಯೂಸ್ ಮಾಡಲ್ಲ, ನಾವು ರ್ಯಾಂಕ್ ಮ್ಯಾಥನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ರ್ಯಾಂಕ್ ಮ್ಯಾಥಲ್ಲಿ ಕೂಡ ಅದು ನಮಗೆ ನೋಡೋದಕ್ಕೆ ಸಿಗುತ್ತೆ ಎಷ್ಟು ಸ್ಟ್ರಕ್ಚರ್ಡ್ ಇದೆ ಎಷ್ಟು ಇಲ್ಲ ಅನ್ನೋದು. ಸೊ ಎಲ್ಲ ಒಂದು SEO ಪ್ಲಗಿನ್ಸ್ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಒಂದು 3 ಏನಿದೆಯಲ್ಲ, ಸೊ ಆನ್ ಪೇಜ್ SEO, ಆಫ್ ಪೇಜ್ SEO, ಟೆಕ್ನಿಕಲ್ SEO ಎಷ್ಟು ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ಏನಿದೆ ಅದು ರ್ಯಾಂಕಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.